ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗಾದಿರಿ? ನಾನಂತೂ ಮಸ್ತ್ ಇದ್ದೀನಿ, ನೀವು ಮಸ್ತ್ ಇದೀರಿ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಸೈಯದ್ ನದಾಫ್ ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಹೊಸಬ್ರು ಇದ್ರಿ ಅಂತಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಲ್ಡ್ ಸಬ್ಸ್ಕ್ರೈಬರ್ಸ್ ಇನ್ಫಾರ್ಮೇಷನ್ ಬೇಕಾಗಿತ್ತಂತಂದ್ರೆ ಫುಲ್ಲು ವಿಡಿಯೋ ನೋಡಿರಿ, ನಾನು ನಿಮಗೆ ತಿಳಿಸಿ ಕೊಡ್ತೇನೆ. ನೋಡಿ, ನಿಮ್ಗೆ ಫಸ್ಟ್ ವಿಡಿಯೋ ಸ್ಟಾರ್ಟಿಂಗನ್ನ ಹೇಳ್ಬಿಡ್ತೀನಿ. ITI ಮತ್ತು ಡಿಪ್ಲೊಮಾ ಕ್ಯಾಂಡಿಡೇಟ್ಗಳು ಇದೊಂದು ಕಂಪನಿ ಒಳಗೆ ಹೈರಿಂಗ್ ನಡೆಯತೈತಿ. ಹಂಗೆ ಡಿಗ್ರಿ ನೀವೇನಾದರೂ ಚೆನ್ನಾಗಿ ಸ್ಕೋರ್ ಮಾಡಿದ್ದೀನಿ ಅಂತಂದರೆ ಡಿಗ್ರಿ ಸ್ಟೂಡೆಂಟ್ಸಿಗೂ ಹೆಲ್ಪ್ ಆಕೈತಿ. ಯಾಕಂತಂದರೆ ಇದೊಂದು ಕಂಪನಿಯಲ್ಲಿ ಬೆಸ್ಟ್ ಸ್ಯಾಲ್ರಿ ಕೊಡತ್ತಾರೆ. ಹಂಗೆ PUC ಅವ್ರನ್ನು ಹೋಲ್ಡ್ ಮಾಡಿ ನೋಡಿರಿ. ಯಾಕಂತಂತಂದ್ರೆ ಮುಂದಿನ ದಿನಗಳೊಳಗೆ ಇದೇ ಕಾಂಟ್ಯಾಕ್ಟಲ್ಲಿ ಬೆಸ್ಟ್ ಸ್ಯಾಲ್ರಿ ಕೊಡಕತ್ತಾರೆ. ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ನ ತೊಗೊಂಬಂದೀನಿ. ಇವತ್ತಿನ ವಿಡಿಯೋ ಇಷ್ಟ ಆತಂತಂದ್ರೆ ಲೈಕ್ ಮಾಡಿರಿ, ಇಲ್ಲ ಅಂತಂತಂದ್ರೆ ಡಿಸ್ಲೈಕ್ ಮಾಡಿರಿ. ಹಂಗೆ ಇನ್ಫಾರ್ಮೇಷನ್ ಕೊಟ್ಕೊತಾನೆ ಇರ್ತೇನೆ. ನಾನು ಪ್ರೈವೇಟ್ ಕಂಪನಿದ ಇವತ್ತಿನ ಡೇ ಬಂದ್ಬಿಟ್ಟು 100K ಸಬ್ಸ್ಕ್ರೈಬರ್ಸ್ ಚಾಲೆಂಜ್ ತೊಗೊಂಡಿದ್ಯಲ್ಲ, 100 ಡೇಸ್ ಚಾಲೆಂಜ್ ತೊಗೊಂಡಿನಿ ಆಲ್ರೆಡಿ. ಇವತ್ತಿನ ಡೇ ಬಂದ್ಬಿಟ್ಟು 38ನೇ ದಿನ, ಡೇ 38. ಉದ್ಯೋಗ ಮಾಹಿತಿ. ITI ಡಿಪ್ಲೊಮಾ ಮಾಡಿದ ಕ್ಯಾಂಡಿಡೇಟ್ಗಳಿಗೆ ಇದೊಂದು ಕಂಪನಿಯಲ್ಲಿ ಹೈರಿಂಗ್ ನಡೆಯತೈತಿ. ಫಸ್ಟ್ ಬಂದ್ಬಿಟ್ಟು ಏಜ್ ಎಷ್ಟು ಇರ್ಬೇಕು ಅನ್ನೋದನ್ನ ತಿಳ್ಕೊಣ. ಏಜ್ ಬಂದ್ಬಿಟ್ಟು 18ರಿಂದ 34 ವರ್ಷದವ್ರು ಆಗಿರ್ಬೇಕು. ಕಂಪನಿ ನೇಮ್ ಬಂದ್ಬಿಟ್ಟು ಸ್ನೈಡರ್ ಎಲೆಕ್ಟ್ರಿಕ್ ಅನ್ನುವ ಕಂಪನಿಯಲ್ಲಿ ಹೈರಿಂಗ್ ನಡೆಯತೈತಿ. ಸ್ಯಾಲ್ರಿ ಬಗ್ಗೆ ಬಂದ್ರೆ ಸ್ಯಾಲ್ರಿ ಬಗ್ಗೆ ಬೇಡ, ಲೊಕೇಶನ್ ಹೇಳೋಣ. ಬೆಂಗಳೂರೊಳಗೆ ಇದೊಂದು ಕಂಪನಿ ಒಳಗೈತಿ. ಏನಪ್ಪ ಅಂತಂತಂದ್ರೆ ಬೆಂಗಳೂರಲ್ಲಿ ಈ ಕಂಪನಿ ಐತಿ. ಬೆಂಗಳೂರೊಳಗೆ ಅಂದ್ರೆ ಇನ್ನು ಕಂಪನಿ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರೊಳಗೈತಿ. ಇದೊಂದು MNC ಕಂಪನಿ ಆಗಿರೋದ್ರಿಂದ ಈ ಕಂಪನಿ ಒಳಗೆ ಒಂದು ಸ್ಕೀಮ್ ನಡೆಯತೈತಿ. ಏನಪ್ಪ ಅಂತಂದ್ರೆ ಯೋಜನೆ ಯಾವ ರೀತಿ ನಡೆಯತಂತಂದ್ರೆ ಲರ್ನ್ ಅರ್ನ್ ಎನ್ನುವ ಆಪ್ಷನ್. ಅಂದರೆ ಕೆಲಸ ಮಾಡ್ಕೊತಾನೆ ನೀವು ಸಂಬಳ ತೊಗೋಬೋದು ಇದೊಂದು ಕಂಪನಿ ಒಳಗೆ. ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 18,800 ಚಿಲ್ಲರೇನೋ ಸಮಥಿಂಗ್ ಐತಿ. ಹಂಗೆ ಸ್ಟೈಪಂಡ್ ಅಂತ ಕೆಲಸ ಇದೊಂದು ನಿಮಗೆ ಜನ್ರೇಟ್ ಆಗಿ ಅಮೌಂಟ್ ಬರ್ತೈತಿ. ಅದೇ ರೀತಿ ಅಟೆಂಡೆನ್ಸ್ ಬೋನಸ್ ಅಂತ ಕೆಲಸ 500 ರೂಪಾಯಿ ಎಕ್ಸ್ಟ್ರಾ ಕೊಡಕತ್ತಾರ. ಹಂಗೆ ಪರ್ ಡೇ ನೈಟ್ ಶಿಫ್ಟ್ ಅಲವೆನ್ಸ್ ಮತ್ತು ನಿಮಗೆ ನೈಟ್ ಶಿಫ್ಟ್ ಅಲವೆನ್ಸ್ OT ಫೆಸಿಲಿಟಿ ಕೂಡ ಇದೊಂದು ಕಂಪ್ನಿ ಒಳಗೆ ಕೊಡಾಕತ್ತಾರೆ. ಸ್ಯಾಲ್ರಿ ಬಗ್ಗೆ ಕ್ಲಿಯರೆನ್ಸ್ ಹೋಗೈತೆ ಅನ್ಕೊತೀನಿ. ನೆಕ್ಸ್ಟ್ ಹೋಗೋನು ಕಂಪ್ನಿ ಕಡೆಯಿಂದ ಏನೆಲ್ಲ ಪ್ರೊವೈಡ್ ಮಾಡಕತ್ತಾರೆ. ESI ಪ್ರೊವೈಡ್ ಮಾಡಕತ್ತಾರೆ. ESI ಅಂತಂತಂದ್ರೆ ನಿಮ್ಮ ತುರ್ತು ನಿರ್ಗಮ, ಅಂದರೆ ಏನಾದರೂ ನಿಮ್ಗೆ ಸಮಸ್ಯೆ ಆಗಿತ್ತು ಅನಾರೋಗ್ಯದಲ್ಲಿ ಅಂತಂತಂದ್ರೆ ಅವರು ನಿಮ್ಗೆ ಹೆಲ್ಪ್ ಮಾಡಕತ್ತಾರೆ. ಹಂಗೆ ಕ್ಯಾಂಟೀನ್ ಫೆಸಿಲಿಟಿ ಕೂಡ ಕೊಡಕತ್ತಾರೆ, ಕ್ಯಾಬ್ ಫೆಸಿಲಿಟಿ ಕೊಡಕತ್ತಾರೆ. ನೈಟ್ ಶಿಫ್ಟ್ ಅಲವೆನ್ಸ್ ಯಾವ ಕಂಪ್ನಿ ಒಳಗೂ ಜಾಸ್ತಿ ಇರೋದಿಲ್ಲ, ಈ ಕಂಪ್ನಿ ಒಳಗೆ ನೈಟ್ ಶಿಫ್ಟ್ ಅಲವೆನ್ಸ್ ಕೂಡ ಕೊಡಕತ್ತಾರೆ. ನೋಡ್ರಿ, ಇದೊಂದು ಕಂಪನಿಗೆ ನೀವು ಜಾಯಿನ್ ಆಗ್ಬೇಕಂತಂತಂದ್ರೆ ಎಲಿಜಿಬಿಲಿಟಿ ಅಂದರೆ ನಿಮ್ಮ ಒಂದು ಕೆಪಬಿಲಿಟಿ ಏನಿರಬೇಕು ಅಂತಂತಂದ್ರೆ ನಿಮ್ಮ ಏಜ್ ಬಂದ್ಬಿಟ್ಟು 18ರಿಂದ 34 ವರ್ಷದ ಒಳಗಿರ್ಬೇಕು. ಹಂಗೆ ITI ಡಿಪ್ಲೊಮಾ ಕ್ಯಾಂಡಿಡೇಟ್ಗಳು ಆಗಿರ್ಬೇಕು. ಎಕ್ಸ್ಪೀರಿಯನ್ಸ್ ಪರ್ಸನ್ ಆದ್ರೂ ಇದೊಂದು ಕಂಪನಿ ಒಳಗೆ ತೆಗೆದುಕೊಳ್ತಾರೆ. ಫ್ರೆಷರ್ ಆದ್ರೂ ಇದೊಂದು ಕಂಪನಿ ಒಳಗೆ ತೆಗೆದುಕೊಳ್ತಾರೆ. ನಿಮ್ಮ ಒಂದು ಇಂಟರ್ವ್ಯೂ ಮಂಡೇ ಟು ಸ್ಯಾಟರ್ಡೇ ಅಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೆ 100%, ಅಂದರೆ ಶುಕ್ರವಾರ ಶನಿವಾರದವರೆಗೂ ಇದೊಂದು ಇಂಟರ್ವ್ಯೂ ಇರ್ತೈತಿ. ಬೆಳಗ್ಗೆ 9 ಗಂಟೆಗೆ ಹೋಗಿ ಇಂಟರ್ವ್ಯೂಗೆ ಜಾಯಿನ್ ಆಗ್ಬೇಕು ನೀವು. ನೋಡ್ರಿ, ಕ್ವಿಸ್ ಕಾಂಟ್ಯಾಕ್ಟ್ ಒಳಗೆ ಪ್ರವೀಣ್ ಸರ್ ಅಂತ ಕೆಲಸ HR ಡಿಪಾರ್ಟ್ಮೆಂಟಲ್ಲಿ ಭಾಳ ಬೆಸ್ಟ್ ವ್ಯಕ್ತಿ. ಇವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಏನಪ್ಪ ಅಂತಂತಂದ್ರೆ ರಿಕ್ರೂಟ್ಮೆಂಟ್ ಅಂದರೆ ಕೆಲಸ ಕೊಡಿಸುವ ಕೆಲಸ ಮಾಡಕತ್ತಾರೆ. ಅಷ್ಟು ದೂರ ಹೋಗಿರ್ತೀವಿ, ಕಾಲರ್ ರೆಸ್ಪಾನ್ಸ್ ಮಾಡೋಲ್ಲ ಅಂತ ಕೆಲಸ ಅಂಥ ಇಶ್ಯೂ ಬರೋದಿಲ್ಲ. ಯಾಕಂತಂದ್ರೆ 100% ಆಗಿ ನಾನು ಜೆನ್ಯೂನ್ ವ್ಯಕ್ತಿಗಳದ್ದು ಅಪ್ಡೇಟ್ ಇನ್ಫಾರ್ಮೇಷನ್ ತಕ್ಕೊಂಡು ಕೆಲಸ ನಿಮ್ಮ ಮುಂದೆ ತೊಗೊಂಡ್ಬಂದಿರ್ತೇನೆ. ನೋಡ್ರಿ, ITI ಡಿಪ್ಲೊಮಾ ಆಗಿದ್ದ ಕ್ಯಾಂಡಿಡೇಟ್ಗಳು ಯಾರೇ ಇರ್ರಿ ಇದೊಂದು ಕಂಪನಿಗೆ ಜಾಯ್ನ್ ಆಗ್ರಿ ಅಂತೇನೆ. ಯಾಕಂತಂದ್ರೆ ಈ ಕಂಪನಿ ಒಳಗೆ ಯಾಕೆ ಜಾಯ್ನ್ ಆಗಂತಂದ್ರೆ ಹೊಸ ವಿಷಯವನ್ನು ಕಲಿಯೋದು ಇರ್ತೈತಿ. ಯಾಕಂತಂದ್ರೆ ಆನ್-ರೋಲ್ ಪೊಸಿಷನ್ ಮುಂದಿನ ದಿನಗಳೊಳಗೆ ಆಗ್ತಾವ. 1 ವರ್ಷ 2 ವರ್ಷ ನೀವು ಏನಾದರೂ ಇದನ್ನು ಕಂಪ್ಲೀಟ್ ಮಾಡಿದಿರಿ ಅಂತಂತಂದ್ರೆ ಅವರ ನಿಮ್ಗೆ ರೆಫರ್ ಮಾಡ್ತಾರೆ. ಬೆಸ್ಟ್ ಕಂಪನಿ ಯಾಕಂತಂದ್ರೆ ಸ್ನೈಡರ್ ಎಲೆಕ್ಟ್ರಿಕ್ ಎನ್ನುವ ಕಂಪನಿ MNC ಕಂಪನಿ ಆಗಿರೋದ್ರಿಂದ ಇಲ್ಲಿ ಏನಪ್ಪ ಅಂತಂದ್ರೆ ಎಲೆಕ್ಟ್ರಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಹೋಲ್ಡ್ ಐತಿ. ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಇದೊಂದು ಕಂಪನಿಗೆ ಜಾಯ್ನ್ ಆಗಿರತ್ತೇನೆ. ಯಾಕಂತಂದ್ರೆ ಡಿಪ್ಲೊಮಾ ಒಳಗೆ ಎಕ್ಸ್ಪೀರಿಯನ್ಸ್ನೂ ಸಿಗ್ತೈತಿ. ಹಂಗೆ ನಿಮ್ಗೆ ಸರ್ಟಿಫಿಕೇಟ್ ಕೂಡ ಈ ಕಂಪನಿ ಒಳಗೆ ಮಾಡಿದ್ಯಾನ ಅಂತ ಕೆಲಸ ನಿಮ್ಗೆ ಆಫ್ಟರ್ ವರ್ಕ್ ಅಂದ್ರೆ ಕಂಪ್ಲೀಟ್ ವರ್ಕ್ ನಿಮ್ಮ ಒಂದು ಕೆಲಸ ಮುಗಿಸಿದ ಮೇಲೆ ಸರ್ಟಿಫಿಕೇಟ್ 100% ಕೊಡ್ತಾರೆ. ಹಂಗೆ ಕಂಪನಿ ಕಡೆಯಿಂದ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಕೊಡತ್ತಾರೆ. ಹೆಲ್ತ್ ಇನ್ಶೂರೆನ್ಸ್
ESI ಒಳಗಿರ್ತೈತಿ. ಬಟ್ ಇದು ಒಂದು ಅಲಗ್ ಲೆವೆಲ್ ಅಂದರೆ ಬೇರೆ ಲೆವೆಲ್ನೇ ಒಳಗೆ ಐತಿ. ನಿಮಗೆ ಜಲ್ದಿ ಕ್ಲೈಮ್ ಆಗುವಂಥದ್ದು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಕೂಡ ಇವ್ರು ಕೊಡಾಕತ್ತಾರ ನೋಡ್ರಿ. ಆದಷ್ಟು ವಿಡಿಯೋ ಶೇರ್ ಮಾಡಿರಿ. ITI ಡಿಪ್ಲೊಮಾ ಕ್ಯಾಂಡಿಡೇಟ್ಗಳು ಈ ವಿಡಿಯೋ ನೋಡಿದ್ರೆ ಅಂದ್ರೆ 100% ಅವರಿಗೆ ಇನ್ಫಾರ್ಮೇಷನ್ ಹೋಗಿರ್ತೈತಿ. ಅವರ ಒಂದು ಫೋನ್ ಕಾಲ್ ನಂಬರ್ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ನೀವು ಅವರಿಗೆ ಕಾಲ್ ಮಾಡಿ ಕ್ಯಾಸ ಇಂಟರ್ವ್ಯೂ ಡೇಟ್ ಸೆಟ್ ಮಾಡ್ಕೊರಿ. ಒಂದು ಟೀಮ್ ಆದರೂ ಹೋಗ್ರಿ, ಇಲ್ಲಾಂದ್ರೆ ಒಬ್ಬೊಬ್ಬರಾದರೂ ಹೋಗಿ ಈ ಕಂಪ್ನಿಯ ಒಮ್ಮೆ ಫುಲ್ ಡೀಟೇಲ್ಸ್ ತಕ್ಕೊಂಡು ಕ್ಯಾಸ ಬೆಂಗಳೂರಿಗೆ ಹೋಗಿ ನೀವು ಹೋಗಿ ಸ್ಟೇ ಬಗ್ಗೆ ಹೇಳೋದಾದ್ರೆ ಏನಂತಂದ್ರೆ 2-3 ಮೆಂಬರ್ಸಿಗೆ ಅಂತಂತ ಕೇಸ ರೂಮ್ ಮಾಡಿಸಿರ್ತಾರೆ. ಅದ್ರ ಪೇ ನೀವು ಮಾಡಬೇಕಾಕೈತಿ. ಹಂಗೆ ಕಡಿಮೆ ಬರ್ತಾವೆ ಶೇರಿಂಗ್ ಒಳಗೆ ಇದ್ರಿ ಅಂತಂತಂದ್ರೆ ಇನ್ಫಾರ್ಮೇಷನ್ ಇಷ್ಟು ಸಾಕು ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಹಂಗೆ ಡಿಸ್ಲೈಕ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಯಾಕಂತಂದ್ರೆ 38ನೇ ದಿನ ಹಿಂದಿನ 37 ವಿಡಿಯೋ ನೋಡ್ಬೋದು. ಫುಲ್ ಆದರೆ ಜಾಬ್ ಅಪ್ಡೇಟ್ ತೊಗೊಂಬಂದಿನಿ. ಅದ್ರ ಸಂಬಂಧ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ಬೇಗ 100K ಸಬ್ಸ್ಕ್ರೈಬರ್ಸ್ ಮುಟ್ಸೋನು. ಧನ್ಯವಾದಗಳು. ಮತ್ತೆ ಮುಂದಿನ ಸಿಗೋಣ. ಬ್ರದರ್, ITI ಮತ್ತು ಡಿಪ್ಲೊಮಾ ಆಗೈತೆ, ಫ್ರೆಷರ್ ಅದೀವಿ, ಹಂಗೆ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ನು ಅದಾರ ನಮ್ಮ ಹತ್ರ. ದಯವಿಟ್ಟು ಬೆಂಗಳೂರಲ್ಲಿ ಏನಾದರೂ ಒಂದು ಬೆಸ್ಟ್ ಕಂಪನಿ ಇದ್ದರೆ ತಿಳಿಸ್ಕೊಡ್ರಿ ನಮ್ಗೆ. ಹಾಂ ಬ್ರೋ, ಬೆಂಗಳೂರಲ್ಲಿ ಕೆಲಸ ಹುಡ್ಕಾತ ಇದ್ದೀರಾ? ನಿಮಗಾಗಿನೇ ಇದೊಂದು ವಿಷಯ ತೊಗೊಂಬಂದೀನಿ. ಏನಪ್ಪ ವಿಷಯ ಅಂತಂತಂದ್ರೆ ಸ್ನೈಡರ್ ಎಲೆಕ್ಟ್ರಿಕ್ ಅನ್ನುವ MNC ಕಂಪನಿ ಒಳಗೆ ಏನಪ್ಪ ಅಂತಂದರೆ ಎಲೆಕ್ಟ್ರಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದು. ಲರ್ನ್ ಅರ್ನ್ ಎನ್ನುವ ಆಪ್ಷನಲ್ಲಿ ನಿಮಗೊಂದು ಹೈರಿಂಗ್ ಮಾಡ್ತಾ ಇದ್ದಾರೆ. ಏನಪ್ಪ ಈ ಹೈರಿಂಗ್ ವಿಶೇಷತೆ ಅಂತಂತಂದ್ರೆ ಸ್ಟೈಪಂಡ್ ಅಂತ ಕೇಸ ಸ್ಯಾಲ್ರಿ ಬೆಸ್ಟ್ ಕೊಡತ್ತಾರ. ಸ್ಯಾಲ್ರಿ ಬಂದ್ಬಿಟ್ಟು 18,800 ಸಮಥಿಂಗ್ ಇದೆ. ಹಾಗೆ OT ಫೆಸಿಲಿಟಿ ಕೊಡತ್ತಾರ. ಹಂಗೆ ನಿಮ್ದು ಅಟೆಂಡೆನ್ಸ್ ಬೋನಸ್ ಕೂಡ ಕೊಡಾಕತ್ತಾರ. ಕ್ಯಾಂಟೀನ್ ಫೆಸಿಲಿಟಿ, ಕ್ಯಾಬ್ ಫೆಸಿಲಿಟಿ ಎಲ್ಲ ಕಂಪನಿ ಕಡೆಯಿಂದ ಕೊಡಾಕತ್ತಾರ. ಎಲ್ಲ ಫ್ರೀ ಆಫ್ ಕಾಸ್ಟ್ ಒಳಗೆ ಇರ್ತೈತಿ. ಹಂಗೆ ಆದಷ್ಟು ವಿಡಿಯೋ ಶೇರ್ ಮಾಡಿರಿ. ಯಾರೆಲ್ಲ ಬೆಂಗಳೂರೊಳಗೆ ಕೆಲಸ ಹುಡ್ಕಾತಾರಲ್ಲ ಅಂಥವ್ರಿಗೆ ನಿಮ್ಮಿಂದ ಹೆಲ್ಪ್ ಆಗಲಿ. ಮತ್ತು ಹೊಳ್ಳೆ ಏನಪ್ಪ ಅಂತಂದ್ರೆ ಏಜ್ ಬಂದ್ಬಿಟ್ಟು 18ರಿಂದ 34 ವರ್ಷದೊಳಗೂ ನಡೀತದ. ಇಂಟರ್ವ್ಯೂಗೆ ಜಾಯ್ನ್ ಆಗ್ತೀರಾ ಅಂತಂತಂದ್ರೆ ಪ್ರವೀಣ್ ಸರ್ ಅಂತ ಕೆಲಸ ನಿಮಗೆ ಸಪೋರ್ಟ್ ಮಾಡ್ತಾರೆ. ಏನಪ್ಪ ಅಂತಂತಂದ್ರೆ ಇಂಟರ್ವ್ಯೂಗೆ ಯಾವ ರೀತಿ ಇಂಟರ್ವ್ಯೂ ಕೊಡಬೇಕು ಅನ್ನೋದನ್ನು ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ಹಾಗೆ ಕ್ವಿಸ್ ಕಾಂಟ್ಯಾಕ್ಟ್ದವರು ಇವರು HR ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಇದೊಂದು ವಿಡಿಯೋ ತೊಗೊಂಬಂದಿನಿ. ಆದಷ್ಟು ವಿಡಿಯೋ ಶೇರ್ ಮಾಡಿರಿ. ಶೇರ್ ಮಾಡೋದ್ರಿಂದ ನಿಮ್ಮಿಂದ ಇನ್ನೊಬ್ಬರ ಜೀವನ ಸಫಲ ಆಗ್ತದೆ. ಏನಪ್ಪಾ ಅಂತಂತಂದ್ರೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಹುಡುಕೋತವ್ರಿಗೆ ಹೆಲ್ಪ್ ಆಕೈತಿ.